ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಜುಲೈ 11ಕ್ಕೆ ಜಿಲ್ಲೆಯಾದ್ಯಂತ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್. 5,000ಕ್ಕೂ ಹೆಚ್ಚು ಪ್ರಕರಣಗಳ ಇತ್ಯರ್ಥ ಗುರಿ. ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನ್ಯಾಯಮೂರ್ತಿ ಟಿಪಿ ರಾಮಲಿಂಗೇಗೌಡ ಅಭಿಮತ. ಅನುಚಿತ ವರ್ತನೆ ಮಾಡಿದವರ ಕೆನ್ನೆಗೆ ಬಾರಿಸಿದ ವಿದ್ಯಾರ್ಥಿನಿ. ಕುಪಿತಗೊಂಡ ಯುವಕರಿಂದ ವಿದ್ಯಾರ್ಥಿನಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ ಬೀದಿ ಕಾಮಣ್ಣರು. ಗಾಯಗೊಂಡ ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ. ಪ್ಲಾಕಾರ್ಡ್ ಹಿಡಿದು ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾ. ಬೆಸ್ಕಾಂ ಅಧಿಕಾರಿಗಳು ನೌಕರರಿಂದ ಕಾರ್ಯಕ್ರಮ. ವಾರ್ತೆಗಳ ವಿವರ. ಜಿಲ್ಲೆಯ ಸಾರ್ವಜನಿಕರು ತಮ್ಮ ವ್ಯಾಜ್ಯಗಳನ್ನು ತ್ವರಿತವಾಗಿ, ಕಡಿಮೆ ವೆಚ್ಚದಲ್ಲಿ ಮತ್ತು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಜುಲೈ 11ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು, ರಾಜಿಯಾಗಬಹುದಾದ ಪ್ರಕರಣಗಳಿರುವ ಕಕ್ಷಿದಾರರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಟಿಪಿ ರಾಮಲಿಂಗೇಗೌಡ ಅವರು ಕರೆ ನೀಡಿದರು. ಜನಸಂಬಂಧದಿಂದ ಹೆಚ್ಚಿನ ಪ್ರಚಾರ ನೀಡುವ ಉದ್ದೇಶದಿಂದ ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ಸಭೆ ಆಯೋಜನೆ ಮಾಡಲು ಗೌರವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ನಿರ್ದೇಶನದಂತೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇನೆ. ಈ ಒಂದು ಸಭೆಗೆ ಗೌರವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಸರ್ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗೇಗೌಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ 50,306ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ದು, ಅವುಗಳಲ್ಲಿ ಬಹುತೇಕ ಪ್ರಕರಣಗಳನ್ನು ಈ ಬಾರಿಯ ಲೋಕ ಅದಾಲತ್ಗೆ ಗುರುತಿಸಲಾಗಿದೆ. ಈ ಪೈಕಿ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಅವರು ಕಾರ್ಪೊರೇಟ್ ಫಂಡಲ್ಲಿ ರೈಸ್ ಮಾಡ್ಕೋಬೇಕು ಅಂತಿದೆ. ಅವ್ರಿಗಿನ್ನೂ ಅವರ ನಿರೀಕ್ಷೆ ತಕ್ಕಂತೆ ದುಡ್ಡು ಬಂದಿಲ್ಲ. ಈಗ ಅವರು ಹೇಳ್ತಿದ್ದಾರೆ, ನಾವು ಕೈಯಿಂದ ಹಾಕಿ ಒಂದು 38 ಲಕ್ಷ ಖರ್ಚು ಮಾಡಿದ್ವಿ, ನಮಗೆ ಫಂಡ್ ಬಂದರೆ ಶುರು ಮಾಡೋಣ ಅಂತ. ಹಾಗಾಗಿ ಈಗ ನಾವೆಲ್ಲ ನಮ್ಮ ಆಫೀಸರ್ಸು, ಸ್ಟಾಫು ನಾವೆಲ್ಲ ಇನ್ನು ದುಡ್ಡು ನಮಗೆ ನಮ್ಮ ಸಾಹೇಬ್ರು ಹೇಳಿದ್ರು, ತಾವೆಲ್ಲ ಒಂದಷ್ಟು ಗಿಡಗಳನ್ನ ಕಾಣಿಕೆ ಕೊಡಿ ಅಂತ. ಆ ಪ್ರಕಾರ ನಾವುಗಳೆಲ್ಲ ಒಂದಷ್ಟು ಡೊನೇಷನ್ ರೈಸ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯಿಂದ ಗಿಡ ಕೊಡೋದು ಸರ್ಕಾರದ ಮಟ್ಟದಲ್ಲಿ ಈಗ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಕೆಲಸ ದೊರೆತಿದೆ. ಅವರು ಈ ವರ್ಷ ನೀವು ಇವಾಗ ಬಂದಿದ್ದೀರಾ, ಗಿಡ ಕೊಡ್ಲಿಕ್ಕಾಗಲ್ಲ, ಮುಂದಿನ ವರ್ಷದಿಂದ ಬೇಕಾದ್ರೆ ಸಪ್ರೇಟಾಗಿ ಬೆಳೆ ಕೊಡ್ತೀವಿ, ಇಲ್ಲ ದುಡ್ಡು ಕೊಡ್ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಒಂದು ಮಾತುಕತೆ ಅಂತದಲ್ಲಿ ನಿಂತಿದೆ. ಇಲ್ಲಿವರೆಗೆ ನಮಗೆ ಅರಣ್ಯ ಇಲಾಖೆಯಿಂದ ಬಂದಿರೋದು ಬರೀ ಕೇವಲ 400 ಗಿಡಗಳು ಅಷ್ಟೇ. 400 ಗಿಡಗಳನ್ನ ನಾವು ಜಿಲ್ಲಾ ಕೇಂದ್ರ ನಮ್ಮ ಕಾರಾಗೃಹ ಇದೆಯಲ್ಲ ಅಲ್ಲಿ ನೆಟ್ಟಿದ್ದೀವಿ. ಉಳಿಕೆ ಗಿಡಗಳೆಲ್ಲ ದರೆಯವರೇ ಒದಗಿರೋದು. ಪರಿಸರಕ್ಕಾಗಿ ಸರ್ಕಾರನೇ ಆದಷ್ಟು ಮಾಡಬೇಕಾಗಿರುವಂಥದ್ದು ಕರ್ತವ್ಯ, ಸರ್ಕಾರದ ಕರ್ತವ್ಯ ಅದು ನಿಜ. ಬಟ್ ಆ ರೀತಿ ನಮಗೆ ಸಹಕಾರ ಸಿಗ್ತಾ ಇಲ್ಲ. ನಿಜ ಸರ್, ಅರಣ್ಯ ಇಲಾಖೆ ಅವ್ರು ಬೆಳೆಸೋಕ್ಕಿಂತ ಕಡಿಯೋದೇ ಜಾಸ್ತಿ ಆಗಿಬಿಟ್ಟಿದೆ ಜಿಲ್ಲೆಯಲ್ಲಿ. ಸರ್, ಯಾರಾದರೂ ಮುಂದೆ ಬಂದು ಗಿಡ ಕೊಟ್ಟರೆ ಅವ್ರಿಗೆ ಒಂದು ಪ್ರಶಂಸನಾ ಪತ್ರ ಥರ ಕೊಟ್ಟರೆ ಮುಂದೆ ಬರ್ತಾರೆ ಸರ್. ಹೌದು ಸರ್, ಇಲಾಖೆಯಿಂದ ಆ ಥರ ಒಂದು ಆದರೆ ನಾವು ಇದುವರೆಗೆ ಎಷ್ಟು ಕೊಟ್ಟಿದ್ದೀವಿ, ಕನಿಷ್ಠ ಒಂದು 50 ಪ್ರಶಂಸನಾ ಪತ್ರಗಳನ್ನ ನೀಡಿದ್ದೀವಿ. ನಮ್ಮ DLS ಕಡೆಯಿಂದ ನಾನು ಮತ್ತು ನಮ್ಮ ಮೇಡಮ್ ಅವರಿಬ್ಬರು ಸೈನ್ ಮಾಡಿ, ಈ ಯಾರು ನಮ್ಮ ಕಾರ್ಯಕ್ರಮದಲ್ಲಿ ಶಾಲೆಯಿಂದ ಮಕ್ಕಳನ್ನ ಕಳಿಸ್ಕೊಟ್ಟಿದ್ರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ್ರು, ಅವರಿಗೆಲ್ಲ ಅಭಿನಂದನಾ ಪತ್ರಗಳು ಕೊಟ್ಟಿದ್ವಿ. ನಮಗೆ ಹೇಳಬೇಕಂದ್ರೆ ಕಳೆದ ಈ ತಿಂಗಳ 13ನೇ ತಾರೀಕು ನಾವೇನು ಮುದ್ದೇನಹಳ್ಳಿನಲ್ಲಿ ಕಾರ್ಯ ಮಾಡಿದ್ವಿ, ಫಂಕ್ಷನ್ ಮಾಡಿದ್ವಿ. ಅವತ್ತಿನ ದಿನ ನಾವೆಲ್ಲ ಶಾಲೆಗಳಿಗೆ, ಕಾಲೇಜುಗಳಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ವಿ. ನೀವು ಅವತ್ತಿನ ದಿನ ಗಿಡಗಳನ್ನ ನೆಟ್ಟು ನಿಮ್ಮ ಒಂದು ವಿಡಿಯೋ, ಫೋಟೋನ ಲೈವ್ಗೆ ನಾವು ಚಾನಲ್ ಲಿಂಕ್ ಕೊಟ್ಟು ಹೋಗ್ತೀವಿ, ಅದಕ್ಕೆ ಅಪ್ಲೋಡ್ ಮಾಡಿ ಅಂತ. ಅವತ್ತಿನ ದಿನ 13,500 ಗಿಡಗಳನ್ನ ನೆಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಪ್ರಶಂಸನಾ ಪತ್ರ ಕೊಟ್ಟಿದ್ವಿ. ಅದರಲ್ಲಿ ಹೈಯೆಸ್ಟ್ ಗಿಡಗಳನ್ನ ನೆಟ್ಟಿರೋದು ನಮ್ಮ ಶಾಲೆಗಳಿಂದ 8,000 ಚಿಲ್ಲರೆ ನೆಟ್ಟಿದ್ರು. ಅದಕ್ಕೆ ನಾವು DDP ಅವರಿಗೆ ಮತ್ತು ಯಾರು ಅದರಲ್ಲಿ ಒಂದು 2-3 ಜನ ಇದ್ದಾರೆ, DDP ರೂರಲ್ ಬೇರೆ, ಸಿಟಿಗೆ ಬೇರೆ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ, ಇವನ್ ಇನ್ಕ್ಲೂಡಿಂಗ್ ಮೆಡಿಕಲ್ ಕಾಲೇಜಲ್ಲಿ ಒಂದು 300 ಗಿಡ ನೆಟ್ಟಿದ್ರು ಅವತ್ತು. ಎಲ್ಲರಿಗೂ ಯಾರೆಲ್ಲ ಅವ್ರು ನಾವು ಫೋಟೋಗಳ ಪ್ರಕಾರ ನಮಗೆ ಅಂಕಿಅಂಶ ಸಿಕ್ಕಿದಂಥವ್ರಿಗೆಲ್ಲ ನಾವು ಪ್ರಶಂಸನಾ ಪತ್ರಗಳನ್ನ ನೀಡಿದ್ದೀವಿ.
ಲೋಕ ಅದಾಲತ್ನಲ್ಲಿ ರಾಜಿಯಾಗಬಹುದಾದ ಅಪರಾಧಿತ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ಸ್ಥಾಪನೆಗೆ ಸಂಬಂಧಿಸಿದ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನ ಮತ್ತು ಸೇವಾ ವಿವಾದಗಳು, ಭೂಸ್ವಾಧೀನ ಪ್ರಕರಣಗಳು, ವಿದ್ಯುತ್ ಮತ್ತು ನೀರಿನ ಶುಲ್ಕ ಸಂಬಂಧಿತ ಪ್ರಕರಣಗಳು, ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗಳು, ಸಿವಿಲ್ ಹಾಗೂ ಕಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳು ಸೇರಿದಂತೆ ರಾಜಿಯಾಗಬಹುದಾದ ವಿವಿಧ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದು ವಿವರಿಸಿದರು. ವಿಚ್ಛೇದನಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹೊರತುಪಡಿಸಿ ಕುಟುಂಬ ನ್ಯಾಯಾಲಯಗಳಲ್ಲಿನ ಇತರೆ ವೈವಾಹಿಕ ಪ್ರಕರಣಗಳನ್ನು ಸಹ ಪರಸ್ಪರ ಒಪ್ಪಂದದ ಮೂಲಕ ಇತ್ಯರ್ಥಪಡಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ನ್ಯಾಯಾಲಯದಲ್ಲಿ ಇನ್ನೂ ದಾಖಲಾಗದ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿದ್ದು, ಸಂಧಾನಕಾರರು ಸೂಚಿಸುವ ಪರಿಹಾರ ಎರಡೂ ಕಡೆಯವರಿಗೆ ಸಮ್ಮತವಾದರೆ ಮಾತ್ರ ರಾಜಿ ನಡೆಯುತ್ತದೆ ಎಂದು ಹೇಳಿದರು. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಕಕ್ಷಿದಾರರ ಸಮಯ ಮತ್ತು ಹಣ ಉಳಿತಾಯವಾಗುವುದರ ಜೊತೆಗೆ ನ್ಯಾಯಾಲಯಗಳಿಗೆ ಪದೇ ಪದೇ ಅಲೆದಾಡುವ ಅಗತ್ಯ ಇರುವುದಿಲ್ಲ. ಪರಸ್ಪರ ರಾಜಿಯಿಂದ ವಿವಾದಗಳು ಅಂತ್ಯಗೊಳ್ಳುವುದರಿಂದ ಸಂಬಂಧಗಳು ಉಳಿಯುತ್ತವೆ, ವೈಮನಸ್ಸು ಮತ್ತು ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ ಹಾಗೂ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು. ಸಾರ್ವಜನಿಕರ ಸಮಸ್ಯೆಗಳನ್ನು ಬೆಳಕಿಗೆ ತರುವಲ್ಲಿ ಮಾಧ್ಯಮಗಳ ಪಾತ್ರವು ಮಹತ್ವದ್ದಾಗಿದ್ದು, ಯಾವುದೇ ಇಲಾಖೆ ಸಾರ್ವಜನಿಕರ ಅಹವಾಲುಗಳಿಗೆ ಸ್ಪಂದಿಸದಿದ್ದರೆ ಅದರ ಬಗ್ಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಮಾಹಿತಿ ನೀಡುವಂತೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವರು ಮನವಿ ಮಾಡಿದರು. ಕಾಲೇಜು ಮುಗಿಸಿ ಬರುತ್ತಿದ್ದ ವಿದ್ಯಾರ್ಥಿನಿಯೊಂದಿಗೆ ಇಬ್ಬರು ಯುವಕರು ಅನುಚಿತ ವರ್ತನೆ ಮಾಡಿದ್ದು, ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿನಿ ಅವರ ಕೆನ್ನೆಗೆ ಬಾರಿಸಿ ಮನೆಗೆ ತೆರಳಿದ್ದು, ಇದರಿಂದ ಕುಪಿತಗೊಂಡ ಯುವಕರು ಗುಂಪು ಕಟ್ಟಿಕೊಂಡು ಯುವತಿಯ ಮನೆಯ ಮೇಲೆ ದಾಳಿ ನಡೆಸಿ ಚಾಕುವಿನಿಂದ ಇರಿದು ದಾಂಧಲೆ ನಡೆಸಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಕಾಲೇಜು ಯುವತಿಯನ್ನು ಚುಡಾಯಿಸಿದ ಬೀದಿ ಕಾಮಣ್ಣರು ಆಕೆಯ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಪ್ರಕರಣ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ನಡೆದಿದೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡಿರುವ ಬಿಇ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಎಸ್ ಮೇಘನಾ ಕೋಲಾರದ SNR ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ನಂತರ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮೇಘನಾ ಮಂಗಳವಾರ ನಗರದ ನೂತನ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ತಮ್ಮ ಬೈಕಿನ ಬಳಿ ತೆರಳುತ್ತಿದ್ರು. ಈ ವೇಳೆ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಆಕೆಯನ್ನು ಮೇಡಮ್ ಮೇಡಮ್ ಎಂದು ಕರೆದು ಚುಡಾಯಿಸಲು ಮುಂದಾಗಿದ್ದಾರೆ. ನೀವು ಯಾರು ಎಂದು ಮೇಘನಾ ಪ್ರಶ್ನಿಸಿದಾಗ ಅವರಿಬ್ಬರು ಹತ್ತಿರ ಬಂದು ಅನುಚಿತವಾಗಿ ವರ್ತಿಸಿದ್ದಾರೆ. ತಕ್ಷಣ ಸ್ವಯಂ ರಕ್ಷಣೆಗಾಗಿ ಮೇಘನಾ ಆರೋಪಿಗಳ ಕೆನ್ನೆಗೆ ಹೊಡೆದು ತಳ್ಳಿ ಅಲ್ಲಿಂದ ಮನೆಗೆ ಹೋಗಿದ್ರು. ಅಲ್ಲದೆ ನಡೆದ ವಿಷಯವನ್ನು ತಾಯಿಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು, ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಅಕ್ಕ ಇರೋದು, ಅವ್ರು ಯಾರೋ ಬಂದ್ಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನನಗೆ ಗೊತ್ತಿಲ್ಲ, ಒಂದು 40 ಜನ. ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರನ್ನೂ ಸಾಯಿಸ್ಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್. ಈ ಘಟನೆ ನಂತರ ರಾತ್ರಿ ಸುಮಾರು 8:30 ಸಮಯದಲ್ಲಿ ಕಾರ್ತಿಕ್, ವಿನೋದ್, ಶಾಲಿನಿ, ಕಾವ್ಯ ಸೇರಿದಂತೆ ಸುಮಾರು 10 ಮಂದಿಯನ್ನು ಗುಂಪು ಕಟ್ಟಿಕೊಂಡು ಬಂದಿರುವ ಆರೋಪಿಗಳು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಮೇಘನಾ ಅವರ ಮನೆಗೆ ನುಗ್ಗಿ ನಮಗೆ ಹೊಡೆದು ತಳ್ಳುತ್ತೀಯಾ, ನಿನಗೆ ಎಷ್ಟು ಧೈರ್ಯ ಎಂದು ಕೂಗಾಡಿದ್ದಾರೆ. ಜೊತೆಗೆ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಹೆಂಗಸರು ಜುಟ್ಟು ಹಿಡಿದು ಎಳೆದಿದ್ದಾರೆ. ಕಾರ್ತಿಕ್ ಎಂಬಾತ ತನ್ನ ಕೈಯಲ್ಲಿದ್ದ ಮಡಚುವ ಚಾಕುವಿನಿಂದ ಮೇಘನಾ ಅವರ ಹೊಟ್ಟೆಗೆ ಚುಚ್ಚಿ ರಕ್ತ ಗಾಯ ಮಾಡಿದ್ದಾನೆ. ಮೇಘನಾ ಕೆಳಗೆ ಬಿದ್ದಾಗ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ, ಬಟ್ಟೆ ಹರಿದಿದ್ದಾರೆ. ಈ ಗಲಾಟೆ ಕೇಳಿ ಪಕ್ಕದ ಮನೆಗಳವರು ಬಂದಾಗ ಆರೋಪಿಗಳು ಪರಾರಿಯಾಗಿದ್ದಾರೆ ಎಂದು ಚಿಂತಾಮಣಿ ನಗರ ಠಾಣೆಗೆ ನೀಡಿದ ದೂರಿನಲ್ಲಿ ವಿವರಿಸಲಾಗಿದೆ.
ಚಾಕುನಿಂದ ಕುತ್ತಿಗೆಗೆ ಗಾಯ ಮಾಡಿರುವ ಕಾರಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ಕಳುಹಿಸಿದ್ರು. ಅಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಬಂದು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೇನೆ ಎಂದು ಮೇಘನಾ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯುತ್ನಿಂದ ಸಂಭವಿಸುವ ಅವಘಡಗಳ ತಡೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಜಾಗೃತಿ ಜಾಥಾ ನಡೆಸಿ ವಿದ್ಯುತ್ ಅವಘಡಗಳಿಂದ ದೂರವಿರುವಂತೆ ಅರಿವು ಮೂಡಿಸಿದರು. ವಿದ್ಯುತ್ನಿಂದ ಸಂಭವಿಸುವ ಅವಘಡಗಳ ತಡೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಜಾಗೃತಿ ಜಾಥಾ ನಡೆಸಿ ವಿದ್ಯುತ್ ಅವಘಡಗಳಿಂದ ದೂರವಿರುವಂತೆ ಅರಿವು ಮೂಡಿಸಿದರು. ಚಿಕ್ಕಬಳ್ಳಾಪುರ ಬೆಸ್ಕಾಂನಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026ರ ಪ್ರಯುಕ್ತ ಬೆಸ್ಕಾಂ ಉದ್ಯೋಗಿಗಳು, ಅಧಿಕಾರಿಗಳು, ನೌಕರರಿಂದ ಅರಿವು ಜಾಥಾ ನಡೆಸಲಾಯಿತು. ಪ್ಲಾಕಾರ್ಡ್ ಹಿಡಿದು ಕರಪತ್ರಗಳನ್ನು ಹಂಚಿ ಜಾಗೃತಿ ಮೂಡಿಸಲಾಯಿತು. ಬಿಬಿ ರಸ್ತೆಯಲ್ಲಿ ನೌಕರರು ಜಾಗೃತಿ ನಡೆಸಿ ಪ್ಲಾಕಾರ್ಡ್ ಹಿಡಿದು ಘೋಷಣೆಗಳನ್ನು ಕೂಗುವ ಜೊತೆಗೆ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚಿ ಜಾಗೃತಿ ಮೂಡಿಸಿದರು. ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನು ವಹಿಸಬೇಕು, ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಹೇಗೆ ಬಳಸಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಮೋಟಾರ್ ಪಂಪು ರೈತರು ದುರಸ್ತಿ ಮಾಡದೆ ನುರಿತ ತರಬೇತಿದಾರರಿಂದ ಮಾಡಿಸಬೇಕು ಎಂದು ಮನವಿ ಮಾಡಿದರು. ನಾನು ರಮೇಶ್ ಕುಮಾರ್ ಅಂತ, ಕಾರ್ಯನಿರ್ವಾಹಕ ಇಂಜಿನಿಯರ್ ಬೆಸ್ಕಾಂ ಚಿಕ್ಕಬಳ್ಳಾಪುರ ವಿಭಾಗ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಜೂನ್ 26ರಿಂದ ಈ ದಿನ ಜುಲೈ 2ರವರೆಗೆ ನಾವು ಒಂದು ವಾರದಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಮಾಡ್ತಾಯಿದ್ದೀವಿ. ಇದೇನು ಅಂತ ಹೇಳಿದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಸುರಕ್ಷತೆ ಜೊತೆಗೆ ಸಾರ್ವಜನಿಕರ ಸುರಕ್ಷತೆಗೆ ನಾವು ಏನೇನು ಕ್ರಮಗಳು ತಗೋಬೇಕು, ಸಾರ್ವಜನಿಕರಾದರು ನಮ್ಮ ವಿದ್ಯುತ್ ಶಕ್ತಿ ಮೇಲೆ ಯಾವ ಥರ ಉಪಕರಣಗಳು ಉಪಯೋಗಿಸ್ಬೇಕು, ಯಾವ ಥರ ನಮ್ಮ ಲೈನ್ಸ್ ಹತ್ರ ಮನೆಯಲ್ಲಿ ಅವರು ವಿದ್ಯುತ್ ಉಪಕರಣಗಳು ಯಾವ ಥರ ಉಪಯೋಗಿಸ್ಕೋಬೇಕು, ಯಾವ ಥರ ನಮ್ಮ ಉದಾಹರಣೆಗೆ ಹಳ್ಳಿಗಳ ಕಡೆ ವಿದ್ಯುತ್ ಮೋಟ್ರ್ ಪಂಪ್ ಇರ್ಬೋದು, ಅಲ್ಲೆಲ್ಲ ರಿಪೇರಿ ಮಾಡಬೇಕಾದ್ರೆ ಯಾವುದೇ ಅವ್ರು ರಿಪೇರಿ ಮಾಡಬಾರ್ದು. ಯಾರು ನುರಿತ ನಮ್ಮ ವರ್ಕರ್ಸ್ ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಬೇಕು. ಮತ್ತು ಯಾವುದೇ ವಿದ್ಯುತ್ ತಂತಿಗಳ ಮೇಲೆ ಬಟ್ಟೆ ಹಾರೋಕೋದಾಗಲಿ, ಏನು ಬಂಟಿಂಗ್ಸ್ ಕಟ್ಟೋದಾಗಲಿ ಮಾಡಬಾರ್ದು. ಅದೇ ಥರ ಎಲ್ಲನ ವೈರು ಕಟ್ಟಾಗಿ ಬಿದ್ದಿದ್ರೆ, ಈಗ ಮಳೆಗಾಳಿ ಜಾಸ್ತಿ ಇರ್ತದೆ, ಅಂಥ ಟೈಮಲ್ಲಿ ಎಲ್ಲನ ವೈರ್ಗಿರ್ ಕಟ್ಟಾಗಿದ್ದರೆ ಯಾವುದೇ ಅಂಥದ್ರ ಬಗ್ಗೆ
ಮುನ್ನೆಚ್ಚರಿಕೆ ಕೊಡೋ ಜವಾಬ್ದಾರಿ ನಮ್ಮದು. ಮಳೆ ಗಾಳಿ ಇರುವ ವೇಳೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಾಗ ಹೇಗೆ ವರ್ತಿಸಬೇಕು ಎಂಬ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಶಾಲಾ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸಾರ್ವಜನಿಕರು ವಿದ್ಯುತ್ ಬಗ್ಗೆ ಎಚ್ಚರಿಕೆಯಿಂದ ಇರುವ ಜೊತೆಗೆ ವಿದ್ಯುತ್ ಉಪಕರಣಗಳನ್ನು ಹುಷಾರಾಗಿ ಬಳಸಬೇಕೆಂದು ಮನವಿ ಮಾಡಿದರು. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ ಯಶಸ್ವಿಯಾಗಿ 5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಶಿಬಿರ ಕಚೇರಿಯಲ್ಲಿ ಇಂದು ಸಹಕಾರ ಸಪ್ತಾಹ ಆಚರಿಸಲಾಯಿತು. ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯ ಯಶಸ್ವಿಯಾಗಿ 5 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಶಿಬಿರ ಕಚೇರಿಯಲ್ಲಿ ಇಂದು ಸಹಕಾರ ಸಪ್ತಾಹ ಆಚರಿಸಲಾಯಿತು. ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಮತ್ತು ಸಹಕಾರ ಚಳವಳಿ ಬಗ್ಗೆ ಅರಿವು ಮೂಡಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸಹಕಾರ ರಂಗವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಿರುವ ಈ ಕಾರ್ಯಕ್ರಮ ವಿವಿಧ ಪ್ರಮುಖ ಸಹಕಾರ ಸಂಸ್ಥೆಗಳು ಜಂಟಿಯಾಗಿ ಚಿಂತಾಮಣಿಯ ಚಿಮುಲ್ ಶಿಬಿರ ಕಚೇರಿಯಲ್ಲಿ ಆಯೋಜಿಸಿದ್ದವು. ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಸೀಮೆ ಹಸುಗಳಿಗೆ ವಿಮೆ ಚೆಕ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಹಕಾರ ವಲಯದ ಗಣ್ಯರು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಹಕಾರ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿ ಸಹಕಾರ ಚಳುವಳಿಯ ಮಹತ್ವ ಹಾಗೂ ಗ್ರಾಮೀಣ ಭಾಗದ ಆರ್ಥಿಕತೆಗೆ ಅದರ ಕೊಡುಗೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಚಿಮುಲ್ ನಿರ್ದೇಶಕ ಊಲವಾಡಿ ನಾರಾಯಣ ಬಾಬು ಮಾತನಾಡಿ, ಕೇಂದ್ರ ಸರ್ಕಾರ 2021ರಲ್ಲಿ ಪ್ರತ್ಯೇಕ ಸಹಕಾರ ಸಚಿವಾಲಯ ಸ್ಥಾಪಿಸಿದ ನಂತರ ಕಳೆದ 5 ವರ್ಷಗಳ ಸಾಧನೆ ಹಾಗೂ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದೇಶಾದ್ಯಂತ 7 ದಿನಗಳ ಸಹಕಾರಿ ಸಪ್ತಾಹ ಆಚರಿಸಲಾಗುತ್ತಿದೆ ಎಂದರು. 2021 ಇಸ್ವಿಯಲ್ಲಿ ಹೊಸದಾಗಿ ಸಹಕಾರ ಸಚಿವಾಲಯನ ಸ್ಥಾಪನೆ ಮಾಡಿದ್ದಾದ್ಮೇಲೆ 5 ವರ್ಷಗಳ ಅವಧಿಯ ಒಂದು ಅಂಕಿಅಂಶಗಳು ಮತ್ತು ಪ್ರಗತಿಯ ವಿಚಾರವಾಗಿ ಇಡೀ ದೇಶಾದ್ಯಂತ ಇವತ್ತು 7 ದಿವಸಗಳ ಕಾಲ ಈ ಒಂದು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ. ಸೊ ಇದರ ಉದ್ದೇಶವಾಗಿ ಇವತ್ತು ಕೇಂದ್ರ ಸಹಕಾರ ಸಚಿವಾಲಯದ ಒಂದು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಸಹಕಾರ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಕೇಂದ್ರ ಸರ್ಕಾರ ವಿಶೇಷವಾದಂತಹ ತಿದ್ದುಪಡಿಗಳನ್ನು ತಂದಿರತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನೇರವಾಗಿ ಸಹಕಾರಿ ಬಂಧುಗಳಿಗೆ ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ 7 ದಿವಸಗಳ ಕಾಲ ಸಪ್ತಾಹದ ಮುಖಾಂತರ ಆಚರಿಸಬೇಕು ಅಂತ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಮತ್ತೆ ನಮ್ಮ ಆ ಒಂದು ಆಡಳಿತ ಮಂಡಳಿಯ ಸದಸ್ಯರ ನಿರ್ಣಯದ ಮೇರೆಗೆ ಇವತ್ತು ವಿಶೇಷವಾಗಿ ಪ್ರಪ್ರಥಮವಾಗಿ ನಿನ್ನೆ ಏನು ಕಾರ್ಯಕ್ರಮ ಪ್ರಾರಂಭ ಆಯಿತು, 2ನೇ ದಿನ ಇವತ್ತು ಚಿಂತಾಮಣಿಯಲ್ಲಿ ನಾವು ಸಸಿ ನೆಡುವ ಮುಖಾಂತರ ಈ ಸಹಕಾರಿ ಸಪ್ತಾಹವನ್ನ ಏನಿವತ್ತು ಕೇಂದ್ರ ಸರ್ಕಾರದ ಪಾತ್ರವನ್ನ ರೈತರಿಗೆ ಇವತ್ತು ಅದರ ತಿಳುವಳಿಕೆಯನ್ನ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಹಕಾರಿಗಳು ಮತ್ತೆ ಅಧಿಕಾರಿಗಳು ಅದನ್ನ ಇವತ್ತು ಚಿಂತಾಮಣಿಯಲ್ಲಿ ಆಯೋಜನೆ ಮಾಡಿ ತುಂಬಾ ಒಂದು ವಿಶೇಷವಾದಂಥ ದಿನ.
2021ರಲ್ಲಿ ಕೇಂದ್ರ ಸರ್ಕಾರ ಪ್ರತ್ಯೇಕ ಸಹಕಾರ ಸಚಿವಾಲಯ ರಚಿಸಿದ ಬಳಿಕ ಸಹಕಾರ ಕ್ಷೇತ್ರಕ್ಕೆ ಹೊಸ ಚೈತನ್ಯ ದೊರೆತಿದ್ದು, ರೈತರು ಮತ್ತು ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಹಸಿರು ಕ್ರಾಂತಿಯ ಯಶಸ್ಸಿನಲ್ಲಿ ಸಹಕಾರ ಸಂಘಗಳ ಪಾತ್ರ ಮಹತ್ವದ್ದಾಗಿದ್ದು, ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ, ಕೃಷಿ ಯಂತ್ರೋಪಕರಣಗಳು ಹಾಗೂ ಇತರ ಸೌಲಭ್ಯಗಳನ್ನು ಸಂಘಗಳ ಮೂಲಕ ತಲುಪಿಸುವಲ್ಲಿ ಸಹಕಾರ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸಿದೆ. ದೇಶದಲ್ಲಿ ಆಹಾರ ಭದ್ರತೆ ಸಾಧಿಸುವಲ್ಲಿಯೂ ಸಹಕಾರ ಚಳುವಳಿ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜುಲೈ 11ಕ್ಕೆ ಜಿಲ್ಲೆಯಾದ್ಯಂತ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್. 5,000ಕ್ಕೂ ಹೆಚ್ಚು ಪ್ರಕರಣಗಳ ಇತ್ಯರ್ಥ ಗುರಿ. ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನ್ಯಾಯಮೂರ್ತಿ ಟಿಪಿ ರಾಮಲಿಂಗೇಗೌಡ ಅಭಿಮತ. ಅನುಚಿತ ವರ್ತನೆ ಮಾಡಿದವರ ಕೆನ್ನೆಗೆ ಬಾರಿಸಿದ ವಿದ್ಯಾರ್ಥಿನಿ. ಕುಪಿತಗೊಂಡ ಯುವಕರಿಂದ ವಿದ್ಯಾರ್ಥಿನಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ ಬೀದಿ ಕಾಮಣ್ಣರು. ಗಾಯಗೊಂಡ ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ. ಪ್ಲಾಕಾರ್ಡ್ ಹಿಡಿದು ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾ. ಬೆಸ್ಕಾಂ ಅಧಿಕಾರಿಗಳು, ನೌಕರರಿಂದ ಕಾರ್ಯಕ್ರಮ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.